ಆತ್ಮೀಯ BA, BCom, BSc ವಿದ್ಯಾರ್ಥಿಗಳಿಗೆ ಮೊದಲನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾನು ಈಗಾಗಲೇ ಪಠ್ಯಕ್ರಮ ಮತ್ತು ಅದರಲ್ಲಿರ್ತಕ್ಕಂಥ ಒಂದು ಕ್ವಶನ್ ಪ್ಯಾಟರ್ನ್ ಯಾವ ರೀತಿ ಇದೆ ಮತ್ತು ಸಿಲೆಬಸ್ ಕಾಪಿಯನ್ನು ಕೂಡ ನಿಮಗೆ ಫಸ್ಟ್ ವಿಡಿಯೋದೊಳಗೆ ಅಪ್ಲೋಡ್ ಮಾಡಿದ್ದೆ. ಇನ್ನು ತದನಂತರ ಏನಪ್ಪ ಅಂತಾರೆ, ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಿಲೆಬಸ್ದಲ್ಲಿ ಇಲ್ಲೇ ಸಾಮಾನ್ಯವಾಗಿ ನಿಮಗೆ ಒಂದು ಜನರಲ್ ಆಗಿ ಏನಪ್ಪ ಅಂದ್ರೆ ಈ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಯಾಕೆ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನು ಇಷ್ಟೊಂದು ಏನಪ್ಪ ಮಹತ್ವದ ಇದೆ, ನಮಗೆ ಯಾಕೆ ಇಷ್ಟೊಂದು ಇದರ ಒಂದು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ಭಾಳ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ, ಈ ಮೊದಲನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಪತ್ರಿಕೆಯನ್ನು ಕಡ್ಡಾಯ ಪತ್ರಿಕೆಯಾಗಿ ಮಾಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಇಲ್ಲೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಒಂದು ಹಿಸ್ಟಾರಿಕಲ್ ನಾವು ಬ್ಯಾಕ್ಗ್ರೌಂಡನ್ನು ನಾವು ಅಧ್ಯಯನ ಮಾಡ್ತಾ ಹೋದಾಗ, ಭಾರತ ಸಂವಿಧಾನವನ್ನು ತಯಾರಿಸೋಕ್ಕಿಂತ ಪೂರ್ವದಲ್ಲಿ ಅಂದರೆ 1947ಕ್ಕಿಂತ ಪೂರ್ವದಲ್ಲಿ ಭಾರತ ದೇಶವನ್ನು ಬ್ರಿಟಿಷ್ ಆಧಿಪತ್ಯ ನಮ್ಮನ್ನು ಆಳ್ತಾ ಇತ್ತು. ಆ ಬ್ರಿಟಿಷ್ ಆಧಿಪತ್ಯದಿಂದ ನಾವು ಹೊರಗೆ ಬರಬೇಕಾಗಿದೆ ಮತ್ತು ನಮ್ಮ ದೇಶ ನಾವು ಅಂತಕ್ಕಂಥ ರೀತಿಯೊಳಗೆ ನಾವೇನಪ್ಪ ಬೆಳವಣಿಗೆ ಆಗಬೇಕಾಗಿದೆ ಅನ್ನೋಂಥ ದೃಷ್ಟಿಕೋನದಲ್ಲಿ ಎಲ್ಲ ಒಂದು ಕಡೆ ಸ್ವತಂತ್ರದ ಹೋರಾಟ, ಇನ್ನೊಂದು ಕಡೆ ಏನಪ್ಪ ಅಂದ್ರೆ ಸಂವಿಧಾನದ ರಚನೆಯ ಸಿದ್ಧತೆಯನ್ನು ನಡೆದಿತ್ತು ಭಾರತದಲ್ಲಿ. ಯಾವ ರೀತಿ ನೀವೆಲ್ಲ ಈಗಾಗಲೇ ಸ್ವತಂತ್ರದ ಹೋರಾಟದ ಬಗ್ಗೆ ನೀವೆಲ್ಲ ಹಲವಾರು ಅಂದ್ರೆ ಈ ಪತ್ರಿಕೆಗಳಲ್ಲಿ ಅಥವಾ ಇವುಗಳಲ್ಲಿ ಓದಿದಿರಿ, ತಿಳಿದುಕೊಂಡಿದಿರಿ. ಅದೇ ರೀತಿ ಯಾವ ರೀತಿ ಸಂವಿಧಾನದ ಉಗ್ರ ರೀತಿಯ ಹೋರಾಟವನ್ನು ನೋಡಿದಿರಿ, ಅದೇ ರೀತಿ ಇನ್ನೊಂದು ಕಡೆ ಈ ಸಂವಿಧಾನದ ಬರವಣಿಗೆಯ ಹೋರಾಟವೂ ಕೂಡ ನಡೆದಿತ್ತು. ಏನು ಸರ್ ಸಂವಿಧಾನ ಬರವಣಿಗೆಯ ಹೋರಾಟ ಏನು ಅಂತಂದರೆ, ಸಾಮಾನ್ಯವಾಗಿ ಭಾರತೀಯರು ಮೇಲಿಂದ ಮೇಲೆ ಬೇಡಿಕೆಗಳು ನೀಡ್ತಿದ್ರು. ಏನು ಬೇಡಿಕೆಗಳು ನೀಡ್ತಿದ್ರು ಅಂತಂದರೆ, ನಮ್ಮದೇ ಆಗಿರತಕ್ಕಂಥ ಸಂವಿಧಾನವನ್ನು ನಮಗೆ ಬರವಣಿಗೆ ಮಾಡ್ಕೊಳ್ಳೋಕೆ ನಮಗೆ ಅವಕಾಶ ಕೊಡಿ, ನಮ್ಮ ಸಂವಿಧಾನವನ್ನು ಸಿದ್ಧಪಡಿಸ್ಕೊಳ್ಳಿಕ್ಕೆ ನಮಗೆ ಅವಕಾಶ ಮಾಡಿಕೊಳ್ಳಿ. ಈ ಸಂವಿಧಾನ ಅಂತಂದರೆ ಒಂದು ರೀತಿಯಿಂದ ಈ ನಮ್ಮ ಏನಪ್ಪಂದ್ರೆ ಒಂದು ವ್ಯವಸ್ಥೆಯ ಚೌಕಟ್ಟು ರೀತಿಯೊಳಗಿರ್ತಕ್ಕಂಥದ್ದು. ಅದನ್ನು ನಮಗೆ ಬರ್ಕೊಳ್ಳೋಕೆ ನಮಗೆ ಬಿಟ್ಕೊಟ್ಬಿಡಿ. ನಮ್ಮ ದೇಶದ ಪ್ರಜೆಗಳಿಗೆ ಏನು ಬೇಕು ಆ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಮಾರ್ಗಸೂಚಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸಂವಿಧಾನ. ಆ ಸಂವಿಧಾನವನ್ನು ಏನಪ್ಪ ಅಂದ್ರೆ ನಮಗೆ ಬರವಣಿಗೆ ಮಾಡ್ಕೊಳ್ಳಿ ಅಂತನ್ನುವಂಥ ರೀತಿಯೊಳಗೆ ಸಾಕಷ್ಟು ಪ್ರಮಾಣದ ಹೋರಾಟಗಳಾದವು. ಯಾವ ರೀತಿ ಹೋರಾಟಗಳು, ಅವೆಲ್ಲ ಹೋರಾಟಗಳಿಗೂ ಕೂಡ ಏನಪ್ಪ ಅಂದರೆ ಬ್ರಿಟಿಷರು ಯಾವ ರೀತಿ ಅಂತಾರೆ, ಸಂವಿಧಾನ ಅವರು ತಮಗಾಗಿ ಆಳ್ವಿಕೆ ಮಾಡಲಿಕ್ಕೆ ಬಂದಿದ್ರು. ಅವರು ಬರೀ ತಕ್ಕಡಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಬ್ರಿಟಿಷರು ಈ ಮಸಾಲೆ ಪದಾರ್ಥಗಳಿಗೆ ವ್ಯಾಪಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಬ್ರಿಟಿಷರು ತದನಂತರ ಇಡೀ ಭಾರತದ ಚುಕ್ಕಾಣಿಯನ್ನೇ ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ರು. ಅದರಿಂದ ಹೊರಬರಬೇಕಾದ್ರೆ ಇನ್ನು ಸಂವಿಧಾನವನ್ನು ರಚನೆ ಭಾರತೀಯರು ತಮಗಾಗಿ ಸಂವಿಧಾನ ರಚನೆ ಮಾಡಿಕೊಟ್ರೆ, ಅವಕಾಶವನ್ನು ಮಾಡಿಕೊಟ್ರೆ ಅವ್ರಿಗೆ ಏನಪ್ಪ ಅಂದ್ರೆ ನಾವು ಇಲ್ಲಿ ಇದ್ದು ಯಾವುದೇ ರೀತಿ ಆಳ್ವಿಕೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋತಕ್ಕಂಥ ಮನೋಭಾವನೆಯಿಂದ ಅವರು ಅವತ್ತಿನ ಕಾಲಾವಧಿಯಲ್ಲಿ ಭಾರತೀಯರಿಗೆ ಯಾವುದೇ ರೀತಿಯ ಸಂವಿಧಾನವನ್ನು ಬರವಣಿಗೆ ಮಾಡಿಕೊಡದೆ ಅವರಿಗೆ ಮೇಲಿಂದ ಮೇಲೆ ಹಲವಾರು ರೀತಿಯ ಕಾಯ್ದೆ ಕಾನೂನುಗಳನ್ನು ಮತ್ತು ರೂಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವರು ಸಿದ್ಧಪಡಿಸ್ತಾ ಇದ್ರು. ಹಾಗಾಗಿ ಸಾಮಾನ್ಯವಾಗಿ ಭಾರತೀಯರ ಸಂವಿಧಾನ ಒಂದು ವ್ಯವಸ್ಥೆಯೊಳಗೆ ಈ ಚೌಕಟ್ಟಿನೊಳಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಹಲವಾರು ಕಾಯ್ದೆ ಕಾನೂನುಗಳನ್ನು ಸಾಮಾನ್ಯವಾಗಿ ಇಲ್ಲೇ ದ ಪಿಟ್ಸ್ ಇಂಡಿಯಾ ಕಾಯ್ದೆಗಳನ್ನು, ರೆಗ್ಯುಲೇಟರಿ ಆ್ಯಕ್ಟ್ ಕಾಯ್ದೆಗಳನ್ನು ಮತ್ತು 1919 ಭಾರತೀಯ ಸರ್ಕಾರ ಕಾಯ್ದೆಯನ್ನು, ಮುಂದೆ ತದನಂತರ ಭಾರತೀಯ ಕಾಯ್ದೆ ಅಂತಕ್ಕಂಥ 1935 ಕಾಯ್ದೆಯನ್ನು, ಈ ರೀತಿ ಅಂತಾರೆ ಯಾವ ರೀತಿಯೊಳಗೆ ಸಂವಿಧಾನದ ಬೇಡಿಕೆಯನ್ನು ಬ್ರಿಟಿಷರ ಮುಂದೆ ಭಾರತೀಯರು ಮಂಡಿಸ್ತಾ ಇದ್ರು. ಹಂಗೆ ಭಾರತೀಯರಿಗಾಗಿ ಏನು ಮಾಡ್ತಿದ್ರಪ್ಪ ಅಂತಾರೆ, ಬ್ರಿಟಿಷರು ಈ ರೀತಿ ಒಂದಲ್ಲ ಒಂದು ರೀತಿಯ ಒಂದು ಕಾಯ್ದೆಗಳನ್ನು ನೀಡ್ತಿದ್ರು. ನಿಮಗೆ ಇದೇ ಕಾಯ್ದೆ ಎಲ್ಲ ನೀವು ಬರೆದಿಟ್ಕೊಳ್ಬೇಕನ್ನೋದು ಮತ್ತು ನಿಮಗೆ ಇಂಥವುಗಳಿಗಾಗಿ ನೀವು ಸಾಕಷ್ಟು ಸಂವಿಧಾನಕ್ಕಾಗಿ ಹೋರಾಟ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಅಂದ್ರೆ ಇವುಗಳನ್ನು ನೀವು ತೆಗೆದುಕೊಳ್ಳ್ರಿ ಅನ್ನುವಂಥ ರೀತಿಯೊಳಗೆ ಬ್ರಿಟಿಷರು ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಭಾರತೀಯರಿಗೆ ಈ ಕಾಯ್ದೆಗಳನ್ನ ನೀಡ್ತಾ ಬರ್ತಾಯಿದ್ರು. ರೆಗ್ಯುಲೇಟಿಂಗ್ ಕಾಯ್ದೆ 1773 ಕಾಯ್ದೆ ಬಗ್ಗೆ ಇದೆ. ಅದೇ ರೀತಿಯಾಗಿ ಪಿಟ್ ಇಂಡಿಯಾ ಕಾಯ್ದೆ ಬಗ್ಗೆ ಹೇಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆಮೇಲೆ 1786 ಈ ಕಾಯ್ದೆ ಬಗ್ಗೆ ಇದೆ. ಚಾರ್ಟರ್ ಕಾಯ್ದೆ 1793 ಬಗ್ಗೆ ಇದೆ. 1833 ಚಾರ್ಟರ್ ಕಾಯ್ದೆಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಈ ರೀತಿ 1858 ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದು ಇದೆ. ಈ ರೀತಿ 1861 ಭಾರತದ ಕೌನ್ಸಿಲ್ ಕಾಯ್ದೆ ಮತ್ತು 1892 ಭಾರತದ ಕೌನ್ಸಿಲ್ ಕಾಯ್ದೆಗಳ ಬಗ್ಗೆ. ಅಂದರೆ ಸಾಮಾನ್ಯವಾಗಿ ಏನ್ರಿ ಈ ಕಾಯ್ದೆಗಳು ಅಂತಂದರೆ ಭಾರತೀಯರ ಬೇಡಿಕೆಗಳನ್ನು ಈಡೇರಿಸುವಂಥ ಕಾಯ್ದೆಗಳು. ಮುಂದೆ ಅದೇ 1909 ಭಾರತದ ಕೌನ್ಸಿಲ್ ಕಾಯ್ದೆ ಬಗ್ಗೆ ಇದೆ. ಅದೇ 1919 ಭಾರತ ಸರ್ಕಾರ ಕಾಯ್ದೆ ಇದೆ.
ಈ ರೀತಿ ಸಾಮಾನ್ಯವಾಗಿ ಬ್ರಿಟಿಷರ ಮುಂದೆ ಮೇಲಿಂದ ಮೇಲೆ ಭಾರತೀಯರು ಏನಪ್ಪ ಸಂವಿಧಾನದ ಬೇಡಿಕೆಗಳಿಗಾಗಿ ಹೋರಾಟವನ್ನು ನಡೆಸ್ತಾ ಇದ್ದರು. ಆ ಹೋರಾಟದ ನಡವಳಿಕೆಯನ್ನು ತೀವ್ರಗತಿಗೊಂಡಾಗ ಬ್ರಿಟಿಷರು ಇವುಗಳಿಗೆ ಏನು ಮಾಡ್ತಿದ್ರಪ್ಪ ಅಂದ್ರೆ, ಒಂದು ರೀತಿ ಗಾದೆ ಮಾತಿದೆ, ಮೂಗಿಗೆ ತುಪ್ಪ ಒರೆಸೋದು, ಅಂದರೆ ತಿನ್ನಿಸೋಂಗಿಲ್ಲ, ಅದರ ವಾಸನೆಯನ್ನು ಮಾತ್ರ ತೆಗೆದುಕೊಳ್ಳುವಂಥ ರೀತಿಯೊಳಗಿರುತ್ತಲ್ಲ, ಹಂಗೆ ಭಾರತದ ಜನತೆಗೆ, ಈ ಭಾರತೀಯ ಸಂವಿಧಾನದ ಹೋರಾಟಗಾರರಿಗೆ ಬ್ರಿಟಿಷರು ಏನು ಮಾಡ್ತಾ ಇದ್ರಪ್ಪ ಅಂತಾರೆ, ಈ ರೀತಿ ಸಣ್ಣ 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 ಕಾಯ್ದೆಗಳನ್ನ ನೀಡಿ, ನಿಮಗೆ ಇದೇ ಕಾಯ್ದೆಗಳಿಗಾಗಿ ನೀವು ಏನಪ್ಪ ಅಂದ್ರೆ ಹೋರಾಟ ಮಾಡ್ತಾ ಇದ್ರಿ, ಇಂಥವುಗಳು ನಾವೇ ಕೊಡ್ತಾ ಇದ್ದೀವಿ, ಹಾಗಾಗಿ ತಾವೆಲ್ಲರೂ ಕೂಡ ಇದನ್ನು ಪೂರೈಸ್ಕೊಳ್ಳಿ ಅನ್ನುವಂಥ ರೀತಿಯೊಳಗೆ ಬ್ರಿಟಿಷರು ಮಾಡ್ತಾಯಿದ್ರು. ಮುಂದೆ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ದುಂಡು ಮೇಜಿನ ಪರಿಷತ್ತುಗಳಾಗ್ಯಾವು, ಸೈಮನ್ ಆಯೋಗ ಆಗಿದೆ ಇದ್ರ ಸಂಬಂಧ. ಇನ್ನು ಕೊನೆಯದಾಗಿ ಯಾವಾಗ ಬ್ರಿಟಿಷರ ಮುಂದೆ ಭಾರತೀಯರ ಹೋರಾಟ ಏನಪ್ಪ ತೀವ್ರಗತಿ ಆದಾಗ ಕೊನೆ ಅಸ್ತ್ರವಾಗಿ ಏನಪ್ಪ ಅಂದ್ರೆ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ಭಾರತ ಸರ್ಕಾರ ಕಾಯ್ದೆ 1935 1935 ಆ್ಯಕ್ಟ್ ಏನಪ್ಪ ಅಂತ ಇದು ಏನಪ್ಪ ಅಂದ್ರೆ ಇದ್ರೊಳಗೆ ಕಾಯ್ದೆಯೊಳಗೆ ನಾವು ಸಾಮಾನ್ಯವಾಗಿ ಭಾರತೀಯರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕಾಯ್ದೆಗಳನ್ನೇ ಮಾಡಿಬಿಟ್ರು. ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಅಲ್ಲಿ ದೇಶೀಯ ಪ್ರಾಂತ್ಯಗಳನ್ನಾಗಿ ಮಾಡಿದ್ವಿ. ಆಮೇಲೆ ಪ್ರಾಂತ್ಯಗಳಿಗೆ ದ್ವಿಸರ್ಕಾರ ರದ್ದುಪಡಿಸಿ ಏನಪ್ಪ ಸ್ಥಾನದಲ್ಲಿ ಪ್ರಾಂತೀಯ ಸ್ವಾಯತ್ತತೆಯನ್ನು ನೀಡೀವಿ. ಏನು ನಾವು ಎದಕ್ಕೆ ನಿಮಗೆ ಸಂವಿಧಾನ ಬೇಕಪ್ಪ, ನಮಗೆ ಇಂಥದಕ್ಕಾಗಿ ಬೇಕಾಗಿ ಅದನ್ನೇ ಈ 1935 ಕಾಯ್ದೆಯೊಳಗೆ ನಾವೇನು ಮಾಡಿದ್ವಿ, ಎಲ್ಲ ರೀತಿ ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ, ತಗೊಳ್ರಲ್ಲ ಅನ್ನುವಂಥ ರೀತಿಯೊಳಗೆ ಏನು ಮಾಡ್ತಾಯಿದ್ರು ಬ್ರಿಟಿಷರು ಭಾರತೀಯರಿಗೆ ಮನವರಿಕೆಯನ್ನು ಮಾಡ್ತಾಯಿದ್ರು. ಆದರೆ ಭಾರತೀಯರು ಯಾವುದೇ ರೀತಿಯ ಈ ಮನವರಿಕೆಗಳಿಗೆ ಮತ್ತು ಇವರು ಕೊಡ್ತಕ್ಕಂಥ ಏನಪ್ಪ ಕಾಯ್ದೆಗಳಿಗೆ ಯಾವುದೇ ರೀತಿ ಏನಪ್ಪ ಅಂದ್ರೆ ಈ ಭಾರತೀಯರು ಏನು ಮಾಡ್ತಾ ಇದ್ದಿಲ್ಲ, ಇದಕ್ಕೆ ಬಡಿತಾ ಇದ್ದಿಲ್ಲ. ಹಾಗಾಗಿ ಈ ಮುಂದೆ ಆಗಸ್ಟ್ ಕೊಡುಗೆ ಅಂತಕ್ಕಂಥದ್ದು 1940 ಮಾಡ್ತಾರೆ. ಅಂದರೆ ಆಗಸ್ಟ್ 8, 1940 ವೈಸ್ರಾಯ್ ಲಾರ್ಡ್ ಏನಪ್ಪ ಅಂದ್ರೆ ಲಿಂತೋಂಗೋ ಭಾರತೀಯರಿಗೆ ಕೇವಲ ಕೊಡುಗೆಗಳನ್ನು ನೀಡುವುದಾಗಿ ಆಶ್ವಾಸನೆ ನೀಡಿದರು. ಇದನ್ನು ಆಗಸ್ಟ್ ಕೊಡುಗೆ ಎಂದು ಕೂಡ ಕರೆದಿರ್ತಕ್ಕಂಥದ್ದು. ಇದೇ ರೀತಿ ಏನಪ್ಪ ಅಂದ್ರೆ ಮುಂದೆ ಕ್ರಿಪ್ಸ್ ಪ್ರಸ್ತಾವನೆಯನ್ನು ಮಾಡಿದರು 1942. ಈ ಚರ್ಚಿಲ್ರವರ ನೇತೃತ್ವದಲ್ಲಿ ಬ್ರಿಟಿಷ್ ಸರ್ಕಾರ ಭಾರತ ರಾಜಕೀಯ ಏನಪ್ಪ ಸಮಸ್ಯೆಗಳಿಗೆ ಪರಿಹರಿಸಲು ಏನಪ್ಪ ಅಂದ್ರೆ ಮಾರ್ಚ್ 1942 ಏನು ಮಾಡ್ತಾರಪ್ಪ, ಬ್ರಿಟಿಷ್ ಕ್ಯಾಬಿನೆಟ್ ಏನಪ್ಪ ಸದಸ್ಯರಾಗಿದ್ದ ಸ್ಟಾಫರ್ಡ್ ಕ್ರಿಪ್ಸ್ ಏನಪ್ಪ ಅಂದ್ರೆ ಈ ಕ್ರಿಪ್ಸ್ ಪ್ರಸ್ತಾವನೆಯನ್ನು ಕೂಡ ಏನಪ್ಪ ಅಂದ್ರೆ ತಂದಿರತಕ್ಕಂಥದ್ದು ನಾವು ಕಾಣ್ತೀವಿ. ಈ ರೀತಿ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಭಾರತೀಯರಿಗೆ ಏನಪ್ಪ ಅಂದ್ರೆ ಈ ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಈ ಎಲ್ಲ ರೀತಿಯ ಏನಪ್ಪ ಅಂದ್ರೆ ಒಂದು ವ್ಯವಸ್ಥೆಯನ್ನು ಬ್ರಿಟಿಷರು ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ, ನಾವು ಏನಪ್ಪ ದೇಶ ಬಿಟ್ಟು ಹೋಗಲ್ಲ, ನಾವು ಈ ದೇಶದ ಚುಕ್ಕಾಣಿಯನ್ನು ಬಿಡಲ್ಲ ಅನ್ನುವಂಥ ರೀತಿಯೊಳಗೆ ಬ್ರಿಟಿಷರು ಏನು ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಬೇರೂರಿದ್ರು. ಬೇರನ್ನು ಸೈಲ್ ಮಾಡಬೇಕು, ಇವ್ರನ್ನೇನಪ್ಪ ಅಂದ್ರೆ ನಾವು ಇಲ್ಲಿ ಈ ದೇಶದಿಂದ ನಾವು ಏನಪ್ಪ ಹೊರಗೆ ಹಾಕಬೇಕು ಅನ್ನೋಂಥ ಉದ್ದೇಶಕ್ಕಾಗಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಭಾರತೀಯರು ಸಂವಿಧಾನ ಸಿದ್ಧಪಡಿಸ್ತೀವಿ. ಒಂದು ಕಡೆ ಸಂವಿಧಾನದ ಹೋರಾಟ, ಇನ್ನೊಂದು ಕಡೆ ಸ್ವತಂತ್ರದ ಹೋರಾಟ. ಯಾವ ರೀತಿ ಏನಪ್ಪ ಸಂವಿಧಾನದ ಹೋರಾಟವೂ ಕೂಡ ತೀವ್ರಗತಿ ಆದಾಗ ಬ್ರಿಟಿಷರಿಗೆ ಏನಪ್ಪ ಅಂದ್ರೆ ಮನವರಿಕೆ ಆಯಿತು. ಏನು ಮನವರಿಕೆ ಆಯಿತು ಅಂತಂದರೆ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಈ ಬ್ರಿಟಿಷರು ಏನಪ್ಪ ಅಂದ್ರೆ ಭಾರತೀಯರು ಯಾವುದೇ ರೀತಿಯ ಸಂವಿಧಾನವಿಲ್ಲದೆ ಏನಪ್ಪ ಅಂದ್ರೆ ಇವತ್ತು ನಮ್ಮನ್ನು ಏನಪ್ಪ ಅಂದ್ರೆ ಇವರು ಹೊರಗೆ ಹೋಗಲ್ಲ ಅನ್ನೋಂಥ ವಿಚಾರದಿಂದ ಅವ್ರೇನು ಮಾಡ್ತಾರಪ್ಪ ಅಂದ್ರೆ ಆವತ್ತಿನ ಕಾಲಾವಧಿಯಲ್ಲಿ ಅಂದು ಏನಪ್ಪ ಅಂದ್ರೆ ಆಯಿತು, ನಿಮಗಾಗಿ ನಿಮ್ಮ ದೇಶದ ಸಂವಿಧಾನವನ್ನೇ ನಾವು ರಚನೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತೀವಿ ಅನ್ನೋಂಥ ಉದ್ದೇಶಕ್ಕಾಗಿ ಮಾಡ್ತಾರಪ್ಪ ಅಂದ್ರೆ ಒಂದು ವ್ಯವಸ್ಥೆನ ಕಂಡುಕೊಳ್ತಾರೆ. ಆವತ್ತಿನ ದಿನ ಏನಪ್ಪ ಇಂಗ್ಲೆಂಡ್ದ ಒಂದು ಕ್ಯಾಬಿನೆಟ್ ಏನಪ್ಪ ಅಂದ್ರೆ ದಟ್ ಇಸ್ ಇಂಗ್ಲೆಂಡ್ ಕ್ಯಾಬಿನೆಟ್ ಅವತ್ತು ಏನಪ್ಪ ಈ ಕಾಪ್ಸರ್ ಕ್ರಿಪ್ಸ್ ಮತ್ತು ಏನಪ್ಪ ಇವರು ಯಾರು ಕ್ಲೆಮೆಂಟ್ ಆಂಟ್ಲಿ ಇವರೆಲ್ಲ ಏನಪ್ಪ ಅಂದ್ರೆ ಲಾರ್ಡ್ ಪ್ಲೆಥೆಕ್ ಲಾರೆನ್ಸ್, ಎವಿ ಅಲೆಕ್ಸಾಂಡರ್, ಈ 3 ಮಂದಿ ಏನಪ್ಪ ಅಂತಂದ್ರೆ ಈ ಕ್ಯಾಬಿನೆಟ್ ಮಿಷನನ್ನು ಏನು ಮಾಡ್ತಾರಪ್ಪ ಕಳಿಸ್ತಾರೆ. ಅಂದರೆ ಸಾಮಾನ್ಯವಾಗಿ ಇಂಗ್ಲೆಂಡ್ದ ವ್ಯವಸ್ಥೆ ಮಾಡ್ತಾರಪ್ಪ ಅಂದ್ರೆ ಭಾರತೀಯರಿಗಾಗಿ. ಇವತ್ತು ಭಾರತದ ಏನಪ್ಪ ಸ್ವತಂತ್ರದ ಹೋರಾಟ ಒಂದು ಕಡೆ ಇದೆ, ಇನ್ನೊಂದು ಕಡೆ ಸಂವಿಧಾನದ ಹೋರಾಟ ಇದೆಯಲ್ಲ, ಇವ್ರು ಏನಾದರೂ ಕೂಡ ಯಾರೋ ಒಂದು ಮಾತಿಗಾಗಿ ಏನಪ್ಪ ಅಂದ್ರೆ ಇವತ್ತು ಸಂವಿಧಾನ ರಚನೆ ಮಾಡ್ಕೊಳ್ಬೇಕು ಅನ್ನೋಂಥ ಹಿತಾಸಕ್ತಿಯನ್ನು ಹೊಂದ್ಯಾರೋ, ಅಥವಾ ಏನಪ್ಪ ಅಂದ್ರೆ ಇವರಿಗೆ ಸ್ವ ಇಚ್ಛೆಯಿಂದನೇ ಅವ್ರಿಗೆ ಏನಪ್ಪ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿದ್ದೀವಿ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ರಿ ಅನ್ನುವಂಥ ರೀತಿಯೊಳಗೆ ಈ ಇಂಗ್ಲೆಂಡ್ದ ಕ್ಯಾಬಿನೆಟ್ದ 3 ಸದಸ್ಯರನ್ನ ಏನು ಮಾಡ್ತಾರಪ್ಪ ಇಂಡಿಯಾಕ್ಕೆ ಕಳಿಸ್ತಾರೆ. ಇಂಡಿಯಾಕ್ಕೆ ಕಳಿಸಿ ಅವತ್ತಿನ ಇಂಡಿಯಾದಲ್ಲಿ ಬಂದು ಅವ್ರು ಸ್ಟಡಿ ಮಾಡ್ತಾರೆ. ಏನು ಸ್ಟಡಿ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಇವ್ರು ಕೇಳ್ತಕ್ಕಂಥ ಸಂವಿಧಾನ ರಚನೆ ಮಾಡುವಂಥ ವ್ಯವಸ್ಥೆ ಇದೆಯೋ ಇಲ್ಲೋ ಅನ್ನೋಂಥ ರೀತಿಯೊಳಗೆ ಅವತ್ತು ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿ ಮಾಡ್ತಾರಪ್ಪ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಅಧ್ಯಯನ ಮಾಡಿ ಇಂಗ್ಲೆಂಡಕ್ಕೆ ಒಂದು ರಿಪೋರ್ಟ್ ಕೊಡ್ತಾರೆ. ಇಂಗ್ಲೆಂಡಕ್ಕೆ ಒಂದು ರಿಪೋರ್ಟ್ ಏನು ಕೊಡ್ತಾರಪ್ಪ ಅಂದ್ರೆ ಭಾರತದಲ್ಲಿ ಸಂವಿಧಾನವನ್ನು ಸಿದ್ಧಪಡಿಸುವಂಥ ಎಲ್ಲ ರೀತಿಯ
ತಯಾರಿ ಇದೆ ಮತ್ತು ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಏನಪ್ಪ ಅಂದ್ರೆ ದ ಪ್ರಿಪ್ರೇಷನ್ ಆಫ್ ಏನಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನು ಇವರು ಹೊಂದ್ಯಾರ ಅನ್ನುವಂಥದ್ದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅವತ್ತು ಇಂಗ್ಲೆಂಡ್ದ ರಾಣಿಗೆ ಏನಪ್ಪ ಅಂದ್ರೆ ಈ ಇಂಗ್ಲೆಂಡ್ದ ಈ ಪ್ರಧಾನಮಂತ್ರಿ ಅವ್ರಿಗೆ ಏನು ಮಾಡ್ತಾರಪ್ಪ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಈ ಆನಂತರ ಏನು ಮಾಡ್ತಪ್ಪ ಅಂದ್ರೆ ಅವ್ರಿಗೆ ಭಾರತೀಯರಿಗೆ ಸಂವಿಧಾನ ರಚನೆ ಮಾಡ್ಕೊಳ್ಳೋಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಮುಂದೆ ಅದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಭಾರತೀಯರು ಮುಂದೆ ಅದಕ್ಕೆ ಏನು ಮಾಡ್ತಾರೆ ಸಂವಿಧಾನ ರಚನೆ ಮಾಡ್ಕೊಳ್ಬೇಕಾದ್ರೆ ಹಾಗೆ ಆಗಲ್ಲ, ಒಂದೇ ದಿನಕ್ಕಾಗಲ್ಲ. ಅದನ್ನೇನು ಮಾಡ್ತಾರಪ್ಪ ದ ಮೇಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡ್ತಾರೆ. ಸಂವಿಧಾನದ ಒಂದು ರಚನೆ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಏನಪ್ಪ ಅಂದ್ರೆ ಆ ಸಂವಿಧಾನ ರಚನೆ ಯಾವ ರೀತಿ ಆಗತ್ತೆ, ಏನಾಗತ್ತೆ, ಆ ಸಂವಿಧಾನ ರಚನೆ ಅಂತಕ್ಕಂಥ ಏನಪ್ಪ ನೋಡ್ರಿ, ಬರೀ ಯಾವುದೇ ಒಂದು ಪಠ್ಯಪುಸ್ತಕಗಳಲ್ಲ, ಅದೇನಪ್ಪ ಅಂದ್ರೆ ಸಾಮಾನ್ಯವಾಗಿ ಅಲ್ಲೇ ಒಂದು ವ್ಯವಸ್ಥೆ, ಆ ವ್ಯವಸ್ಥೆ ಒಳಗೆ ಏನು ಮಾಡ್ತಪ್ಪ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. ಇಡೀ ದೇಶದ ಭವಿಷ್ಯವೇ ಆ ಏನಪ್ಪ ಸಂವಿಧಾನದ ಪುಸ್ತಕದಲ್ಲಿ ಅಡಗಿದೆ. ಅಂಥ ಒಂದು ಏನಪ್ಪ ಕಮಿಟಿಯನ್ನು ರಚನೆ ಫಾರ್ಮ್ ಮಾಡಬೇಕಾಗಿದೆ. ಆ ಕಮಿಟಿ ಫಾರ್ಮ್ ಮಾಡುವಂಥದ್ದನ್ನು ಅಂದರೆ ದ ಮೇಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ನಿಮಗೆ ಮುಂದಿನ ಒಂದು ಅವಧಿಯೊಳಗೆ ನಾನು ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು. ಆತ್ಮೀಯ BA, BCom, BSc ವಿದ್ಯಾರ್ಥಿಗಳಿಗೆ, ಮೊದಲನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ನಾನು ಈಗಾಗಲೇ ಪಠ್ಯಕ್ರಮ ಮತ್ತು ಅದರಲ್ಲಿರ್ತಕ್ಕಂಥ ಒಂದು ಕ್ವಶನ್ ಪ್ಯಾಟ್ರನ್ ಯಾವ ರೀತಿ ಇದೆ ಮತ್ತು ಸಿಲೆಬಸ್ ಕಾಪಿಯನ್ನು ಕೂಡ ನಿಮಗೆ ಫಸ್ಟ್ ವಿಡಿಯೋದೊಳಗೆ ಅಪ್ಲೋಡ್ ಮಾಡಿದ್ದೆ. ಇನ್ನು ತದನಂತರ ಏನಪ್ಪ ಅಂತಾರೆ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸಿಲೆಬಸ್ದಲ್ಲಿ ಇಲ್ಲೇ ಸಾಮಾನ್ಯವಾಗಿ ನಿಮಗೆ ಒಂದು ಜನರಲ್ ಆಗಿ ಏನಪ್ಪ ಅಂದ್ರೆ ಈ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಯಾಕೆ ಈ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನು ಇಷ್ಟೊಂದು ಏನಪ್ಪ ಮಹತ್ವದ ಇದೆ, ನಮಗೆ ಇದರ ಯಾಕೆ ಇಷ್ಟೊಂದು ಇದರ ಒಂದು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ತಾವೆಲ್ಲರೂ ಕೂಡ ಭಾಳ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸಾಮಾನ್ಯವಾಗಿ ವಿದ್ಯಾರ್ಥಿಗಳೇ, ಈ ಮೊದಲನೇ ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಪತ್ರಿಕೆಯನ್ನು ಕಡ್ಡಾಯ ಪತ್ರಿಕೆಯಾಗಿ ಮಾಡಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಇಲ್ಲೇ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥ ಒಂದು ಹಿಸ್ಟಾರಿಕಲ್ ನಾವು ಬ್ಯಾಕ್ಗ್ರೌಂಡನ್ನು ನಾವು ಅಧ್ಯಯನ ಮಾಡ್ತಾ ಹೋದಾಗ ಭಾರತ ಸಂವಿಧಾನವನ್ನು ತಯಾರಿಸೋಕ್ಕಿಂತ ಪೂರ್ವದಲ್ಲಿ ಅಂದರೆ 1947ಕ್ಕಿಂತ ಪೂರ್ವದಲ್ಲಿ ಭಾರತ ದೇಶವನ್ನು ಬ್ರಿಟಿಷ್ ಆಧಿಪತ್ಯ ನಮ್ಮನ್ನು ಆಳ್ತಾ ಇತ್ತು. ಆ ಬ್ರಿಟಿಷ್ ಆಧಿಪತ್ಯದಿಂದ ನಾವು ಹೊರಗೆ ಬರಬೇಕಾಗಿದೆ ಮತ್ತು ನಮ್ಮ ದೇಶ ನಾವು ಅಂತಕ್ಕಂಥ ರೀತಿಯೊಳಗೆ ನಾವೇನಪ್ಪ ಬೆಳವಣಿಗೆ ಆಗಬೇಕಾಗಿದೆ ಅನ್ನೋಂಥ ದೃಷ್ಟಿಕೋನದಲ್ಲಿ ಎಲ್ಲ ಒಂದು ಕಡೆ ಸ್ವತಂತ್ರದ ಹೋರಾಟ, ಇನ್ನೊಂದು ಕಡೆ ಏನಪ್ಪ ಅಂದ್ರೆ ಸಂವಿಧಾನದ ರಚನೆಯ ಸಿದ್ಧತೆಯನ್ನು ನಡೆದಿತ್ತು ಭಾರತದಲ್ಲಿ. ಯಾವ ರೀತಿ ನೀವೆಲ್ಲ ಈಗಾಗಲೇ ಸ್ವತಂತ್ರದ ಹೋರಾಟದ ಬಗ್ಗೆ ನೀವೆಲ್ಲ ಏನಪ್ಪ ಹಲವಾರು ಏನಪ್ಪ ಅಂದ್ರೆ ಈ ಪತ್ರಿಕೆಗಳಲ್ಲಿ ಅಥವಾ ಏನಪ್ಪ ಇವುಗಳಲ್ಲಿ ಓದಿದಿರಿ, ತಿಳಿದುಕೊಂಡಿದ್ದೀರಿ. ಅದೇ ರೀತಿ ಯಾವ ರೀತಿ ಸಂವಿಧಾನದ ಉಗ್ರ ರೀತಿಯ ಹೋರಾಟವನ್ನು ನೋಡಿದಿರಿ, ಅದೇ ರೀತಿ ಇನ್ನೊಂದು ಕಡೆ ಈ ಸಂವಿಧಾನದ ಬರವಣಿಗೆಯ ಹೋರಾಟವೂ ಕೂಡ ನಡೆದಿತ್ತು. ಏನು ಸರ್ ಸಂವಿಧಾನ ಬರವಣಿಗೆಯ ಹೋರಾಟ ಏನು ಅಂತಂದರೆ, ಸಾಮಾನ್ಯವಾಗಿ ಭಾರತೀಯರು ಮೇಲಿಂದ ಮೇಲೆ ಬೇಡಿಕೆಗಳು ನೀಡ್ತಿದ್ರು. ಏನು ಬೇಡಿಕೆಗಳು ನೀಡ್ತಿದ್ರು ಅಂತಂದರೆ, ನಮ್ಮದೇ ಆಗಿರತಕ್ಕಂಥ ಸಂವಿಧಾನವನ್ನು ನಮಗೆ ಬರವಣಿಗೆ ಮಾಡ್ಕೊಳ್ಳೋಕೆ ನಮಗೆ ಅವಕಾಶ ಕೊಡಿ, ನಮ್ಮ ಸಂವಿಧಾನವನ್ನು ಸಿದ್ಧಪಡಿಸ್ಕೊಳ್ಳಿಕ್ಕೆ ನಮಗೆ ಅವಕಾಶ ಮಾಡಿಕೊಳ್ಳಿ. ಈ ಸಂವಿಧಾನ ಅಂತಂದರೆ ಒಂದು ರೀತಿಯಿಂದ ಈ ನಮ್ಮ ಏನಪ್ಪಂದ್ರೆ ಒಂದು ವ್ಯವಸ್ಥೆಯ ಚೌಕಟ್ಟು ರೀತಿಯೊಳಗಿರ್ತಕ್ಕಂಥದ್ದು. ಅದನ್ನು ನಮಗೆ ಬರ್ಕೊಳ್ಳೋಕೆ ನಮಗೆ ಬಿಟ್ಕೊಟ್ಬಿಡಿ. ನಮ್ಮ ದೇಶದ ಪ್ರಜೆಗಳಿಗೆ ಏನು ಬೇಕು ಆ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಮಾರ್ಗಸೂಚಿಯಾಗಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸಂವಿಧಾನ. ಆ ಸಂವಿಧಾನವನ್ನು ಏನಪ್ಪ ಅಂದ್ರೆ ನಮಗೆ ಬರವಣಿಗೆ ಮಾಡ್ಕೊಳ್ಳಿ ಅಂತನ್ನುವಂಥ ರೀತಿಯೊಳಗೆ ಸಾಕಷ್ಟು ಪ್ರಮಾಣದ ಹೋರಾಟಗಳಾದವು. ಯಾವ ರೀತಿ ಹೋರಾಟಗಳು, ಅವೆಲ್ಲ ಹೋರಾಟಗಳಿಗೂ ಕೂಡ ಏನಪ್ಪ ಅಂದರೆ ಬ್ರಿಟಿಷರು ಯಾವ ರೀತಿ ಅಂತಾರೆ, ಸಂವಿಧಾನ ಅವರು ತಮಗಾಗಿ ಏನಪ್ಪ ಅಂದ್ರೆ ಆಳ್ವಿಕೆ ಮಾಡಲಿಕ್ಕೆ ಬಂದಿದ್ರು. ಅವರು ಬರೀ ತಕ್ಕಡಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಬ್ರಿಟಿಷರು ಏನಪ್ಪ ಅಂದ್ರೆ ಈ ಮಸಾಲೆ ಪದಾರ್ಥಗಳಿಗೆ ವ್ಯಾಪಾರ ಮಾಡಲಿಕ್ಕೆ ಬಂದಿರತಕ್ಕಂಥ ಬ್ರಿಟಿಷರು ತದನಂತರ ಇಡೀ ಭಾರತದ ಚುಕ್ಕಾಣಿಯನ್ನೇ ತಮ್ಮ ಕೈಯಲ್ಲಿ ಇಟ್ಕೊಂಡಿದ್ರು. ಅದರಿಂದ ಹೊರಬರಬೇಕಾದ್ರೆ ಇನ್ನು ಸಂವಿಧಾನವನ್ನು ರಚನೆ ಭಾರತೀಯರು ತಮಗಾಗಿ ಸಂವಿಧಾನ ರಚನೆ ಮಾಡಿಕೊಟ್ರೆ, ಅವಕಾಶವನ್ನು ಮಾಡಿಕೊಟ್ರೆ ಅವ್ರಿಗೆ ಏನಪ್ಪ ಅಂದ್ರೆ ನಾವು ಇಲ್ಲಿ ಇದ್ದು ಈ ಯಾವುದೇ ರೀತಿ ಆಳ್ವಿಕೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಅನ್ನೋತಕ್ಕಂಥ ಮನೋಭಾವನೆಯಿಂದ ಅವರು ಅವತ್ತಿನ ಕಾಲಾವಧಿಯಲ್ಲಿ ಭಾರತೀಯರಿಗೆ ಯಾವುದೇ ರೀತಿಯ ಸಂವಿಧಾನವನ್ನು ಬರವಣಿಗೆ ಮಾಡಿಕೊಡದೆ ಅವರಿಗೆ ಮೇಲಿಂದ ಮೇಲೆ ಹಲವಾರು ರೀತಿಯ ಕಾಯ್ದೆ ಕಾನೂನುಗಳನ್ನು ಮತ್ತು ರೂಪಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಇವರು ಸಿದ್ಧಪಡಿಸ್ತಾ ಇದ್ರು. ಹಾಗಾಗಿ
ಸಾಮಾನ್ಯವಾಗಿ ಭಾರತೀಯರ ಸಂವಿಧಾನ ಒಂದು ವ್ಯವಸ್ಥೆಯೊಳಗೆ ಈ ಒಂದು ಈ ಚೌಕಟ್ಟಿನೊಳಗೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಹಲವಾರು ಕಾಯ್ದೆ ಕಾನೂನುಗಳನ್ನು ಸಾಮಾನ್ಯವಾಗಿ ಏನಪ್ಪಂದ್ರೆ ಈ ಇಲ್ಲೇ ದ ಪಿಟ್ಸ್ ಇಂಡಿಯಾ ಕಾಯ್ದೆಗಳನ್ನು, ರೆಗ್ಯುಲೇಟರಿ ಆ್ಯಕ್ಟ್ ಕಾಯ್ದೆಗಳನ್ನು ಮತ್ತು 1919 ಭಾರತೀಯ ಸರ್ಕಾರ ಕಾಯ್ದೆಯನ್ನು, ಮುಂದೆ ತದನಂತರ ಭಾರತೀಯ ಏನಪ್ಪ ಕಾಯ್ದೆ ಅಂತಕ್ಕಂಥ 1935 ಕಾಯ್ದೆಯನ್ನು, ಈ ರೀತಿ ಏನಪ್ಪ ಅಂತಾರೆ ಯಾವ ರೀತಿಯೊಳಗೆ ಸಂವಿಧಾನದ ಬೇಡಿಕೆಯನ್ನು ಬ್ರಿಟಿಷರ ಮುಂದೆ ಭಾರತೀಯರು ಮಂಡಿಸ್ತಾ ಇದ್ರು. ಹಂಗೆ ಭಾರತೀಯರಿಗಾಗಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಬ್ರಿಟಿಷರು ಈ ರೀತಿ ಒಂದಲ್ಲ ಒಂದು ರೀತಿಯ ಒಂದು ಕಾಯ್ದೆಗಳನ್ನು ನೀಡ್ತಿದ್ರು. ನಿಮಗೆ ಇದೇ ಕಾಯ್ದೆ ಎಲ್ಲ ನೀವು ಏನಪ್ಪ ಬರೆದಿಟ್ಕೊಳ್ಬೇಕನ್ನೋದು ಮತ್ತು ನಿಮಗೆ ಇಂಥವುಗಳಿಗಾಗಿ ನೀವು ಏನಪ್ಪ ಸಾಕಷ್ಟು ಸಂವಿಧಾನಕ್ಕಾಗಿ ಹೋರಾಟ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಏನಪ್ಪ ಅಂದ್ರೆ ಇವುಗಳನ್ನು ನೀವು ತೆಗೆದುಕೊಳ್ಳ್ರಿ ಅನ್ನುವಂಥ ರೀತಿಯೊಳಗೆ ಬ್ರಿಟಿಷರು ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ಭಾರತೀಯರಿಗೆ ಈ ಕಾಯ್ದೆಗಳನ್ನ ನೀಡ್ತಾ ಬರ್ತಾಯಿದ್ರು. ರೆಗ್ಯುಲೇಟಿಂಗ್ ಕಾಯ್ದೆ 1773 ಕಾಯ್ದೆ ಬಗ್ಗೆ ಇದೆ. ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಪಿಟ್ ಇಂಡಿಯಾ ಕಾಯ್ದೆ ಬಗ್ಗೆ ಏನಪ್ಪ ಹೇಳ್ತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಆಮೇಲೆ 1786 ಈ ಕಾಯ್ದೆ ಬಗ್ಗೆ ಇದೆ. ಚಾರ್ಟರ್ ಕಾಯ್ದೆ 1793 ಬಗ್ಗೆ ಇದೆ. 1833 ಏನು ಚಾರ್ಟರ್ ಕಾಯ್ದೆಗಳನ್ನು ಒಳಗೊಂಡಿರ್ತಕ್ಕಂಥದ್ದನ್ನು ಕಾಣ್ತೀವಿ. ಈ ರೀತಿ 1858 ಏನಪ್ಪ ಅಂದ್ರೆ ಭಾರತ ಸರ್ಕಾರ ಕಾಯ್ದೆ ಅಂತಕ್ಕಂಥದ್ದು ಇದೆ. ಈ ರೀತಿ ಏನಪ್ಪ ಅಂದ್ರೆ 1861 ಭಾರತದ ಕೌನ್ಸಿಲ್ ಕಾಯ್ದೆ ಮತ್ತು 1892 ಭಾರತದ ಕೌನ್ಸಿಲ್ ಕಾಯ್ದೆಗಳ ಬಗ್ಗೆ. ಅಂದರೆ ಸಾಮಾನ್ಯವಾಗಿ ಏನ್ರಿ ಈ ಕಾಯ್ದೆಗಳು ಅಂತಂದರೆ ಭಾರತೀಯರ ಬೇಡಿಕೆಗಳನ್ನು ಈಡೇರಿಸುವಂಥ ಕಾಯ್ದೆಗಳು. ಮುಂದೆ ಅದೇ 1909 ಭಾರತದ ಕೌನ್ಸಿಲ್ ಕಾಯ್ದೆ ಬಗ್ಗೆ ಇದೆ. ಅದೇ 1919 ಭಾರತ ಸರ್ಕಾರ ಕಾಯ್ದೆ ಇದೆ. ಈ ರೀತಿ ಸಾಮಾನ್ಯವಾಗಿ ಬ್ರಿಟಿಷರ ಮುಂದೆ ಮೇಲಿಂದ ಮೇಲೆ ಭಾರತೀಯರು ಏನಪ್ಪ ಸಂವಿಧಾನದ ಬೇಡಿಕೆಗಳಿಗಾಗಿ ಹೋರಾಟವನ್ನು ನಡೆಸ್ತಾ ಇದ್ದರು. ಆ ಹೋರಾಟದ ನಡವಳಿಕೆಯನ್ನು ತೀವ್ರಗತಿಗೊಂಡಾಗ ಬ್ರಿಟಿಷರು ಇವುಗಳಿಗೆ ಏನು ಮಾಡ್ತಿದ್ರಪ್ಪ ಅಂದ್ರೆ ಒಂದು ರೀತಿ ಗಾದೆ ಮಾತಿದೆ, ಮೂಗಿಗೆ ತುಪ್ಪ ಒರೆಸೋದು, ಅಂದರೆ ತಿನ್ನಿಸೋಂಗಿಲ್ಲ, ಅದರ ವಾಸನೆಯನ್ನು ಮಾತ್ರ ತೆಗೆದುಕೊಳ್ಳುವಂಥ ರೀತಿಯೊಳಗಿರುತ್ತಲ್ಲ. ಹಂಗೆ ಭಾರತದ ಜನತೆಗೆ, ಈ ಭಾರತೀಯ ಸಂವಿಧಾನದ ಹೋರಾಟಗಾರರಿಗೆ ಬ್ರಿಟಿಷರು ಏನು ಮಾಡ್ತಾ ಇದ್ರಪ್ಪ ಅಂದ್ರೆ ಈ ರೀತಿ ಸಣ್ಣ 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 ಕಾಯ್ದೆಗಳನ್ನ ನೀಡಿ, ನಿಮಗೆ ಇದೇ ಕಾಯ್ದೆಗಳಿಗಾಗಿ ನೀವು ಏನಪ್ಪ ಅಂದ್ರೆ ಹೋರಾಟ ಮಾಡ್ತಾ ಇದ್ರಿ, ಇಂಥವುಗಳು ನಾವೇ ಕೊಡ್ತಾ ಇದ್ದೀವಿ, ಹಾಗಾಗಿ ತಾವೆಲ್ಲರೂ ಕೂಡ ಇದನ್ನು ಪೂರೈಸ್ಕೊಳ್ಳಿ ಅನ್ನುವಂಥ ರೀತಿಯೊಳಗೆ ಬ್ರಿಟಿಷರು ಮಾಡ್ತಾಯಿದ್ರು. ಮುಂದೆ ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ದುಂಡು ಮೇಜಿನ ಪರಿಷತ್ತುಗಳಾಗ್ಯಾವು, ಸೈಮನ್ ಆಯೋಗ ಆಗಿದೆ ಇದ್ರ ಸಂಬಂಧ. ಇನ್ನು ಕೊನೆಯದಾಗಿ ಯಾವಾಗ ಬ್ರಿಟಿಷರ ಮುಂದೆ ಭಾರತೀಯರ ಹೋರಾಟ ಏನಪ್ಪ ತೀವ್ರಗತಿ ಆದಾಗ ಕೊನೆ ಅಸ್ತ್ರವಾಗಿ ಏನಪ್ಪ ಅಂದ್ರೆ ಬ್ರಿಟಿಷರು ಏನು ಮಾಡ್ತಾರಪ್ಪ ಅಂದ್ರೆ ಭಾರತ ಸರ್ಕಾರ ಕಾಯ್ದೆ 1935 1935 ಆ್ಯಕ್ಟ್ ಏನಪ್ಪ ಅಂತ ಇದು ಏನಪ್ಪ ಅಂದ್ರೆ ಇದ್ರೊಳಗೆ ಕಾಯ್ದೆಯೊಳಗೆ ನಾವು ಸಾಮಾನ್ಯವಾಗಿ ಭಾರತೀಯರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ರೀತಿಯ ಸೌಲಭ್ಯಗಳನ್ನ ಕಾಯ್ದೆಗಳನ್ನೇ ಮಾಡಿಬಿಟ್ರು. ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಅಲ್ಲಿ ದೇಶೀಯ ಪ್ರಾಂತ್ಯಗಳನ್ನಾಗಿ ಮಾಡಿದ್ವಿ. ಆಮೇಲೆ ಪ್ರಾಂತ್ಯಗಳಿಗೆ ದ್ವಿಸರ್ಕಾರ ರದ್ದುಪಡಿಸಿ ಏನಪ್ಪ ಸ್ಥಾನದಲ್ಲಿ ಪ್ರಾಂತೀಯ ಸ್ವಾಯತ್ತತೆಯನ್ನು ನೀಡೀವಿ. ಏನು ನಾವು ಎದಕ್ಕೆ ನಿಮಗೆ ಸಂವಿಧಾನ ಬೇಕಪ್ಪ, ನಮಗೆ ಇಂಥದಕ್ಕಾಗಿ ಬೇಕಾಗಿ ಅದನ್ನೇ ಈ 1935 ಕಾಯ್ದೆಯೊಳಗೆ ನಾವೇನು ಮಾಡಿದ್ವಿ, ಎಲ್ಲ ರೀತಿ ನಿಮಗೆ ಅನುಕೂಲ ಮಾಡಿಕೊಟ್ಟಿದ್ದೀವಿ, ತಗೊಳ್ರಲ್ಲ ಅನ್ನುವಂಥ ರೀತಿಯೊಳಗೆ ಏನು ಮಾಡ್ತಾಯಿದ್ರು ಬ್ರಿಟಿಷರು ಭಾರತೀಯರಿಗೆ ಮನವರಿಕೆಯನ್ನು ಮಾಡ್ತಾಯಿದ್ರು. ಆದರೆ ಭಾರತೀಯರು ಯಾವುದೇ ರೀತಿಯ ಈ ಮನವರಿಕೆಗಳಿಗೆ ಮತ್ತು ಇವರು ಕೊಡ್ತಕ್ಕಂಥ ಏನಪ್ಪ ಕಾಯ್ದೆಗಳಿಗೆ ಯಾವುದೇ ರೀತಿ ಏನಪ್ಪ ಅಂದ್ರೆ ಈ ಭಾರತೀಯರು ಏನು ಮಾಡ್ತಾ ಇದ್ದಿಲ್ಲ, ಇದಕ್ಕೆ ಬಡಿತಾ ಇದ್ದಿಲ್ಲ. ಹಾಗಾಗಿ ಈ ಮುಂದೆ ಆಗಸ್ಟ್ ಕೊಡುಗೆ ಅಂತಕ್ಕಂಥದ್ದು 1940 ಮಾಡ್ತಾರೆ. ಅಂದರೆ ಆಗಸ್ಟ್ 8, 1940 ವೈಸ್ರಾಯ್ ಲಾರ್ಡ್ ಏನಪ್ಪ ಅಂದ್ರೆ ಲಿಂತೋಂಗೋ ಭಾರತೀಯರಿಗೆ ಕೇವಲ ಕೊಡುಗೆಗಳನ್ನು ನೀಡುವುದಾಗಿ ಆಶ್ವಾಸನೆ ನೀಡಿದರು. ಇದನ್ನು ಆಗಸ್ಟ್ ಕೊಡುಗೆ ಎಂದು ಕೂಡ ಕರೆದಿರ್ತಕ್ಕಂಥದ್ದು. ಇದೇ ರೀತಿ ಏನಪ್ಪ ಅಂದ್ರೆ ಮುಂದೆ ಕ್ರಿಪ್ಸ್ ಪ್ರಸ್ತಾವನೆಯನ್ನು ಮಾಡಿದರು 1942. ಈ ಚರ್ಚಿಲ್ರವರ ನೇತೃತ್ವದಲ್ಲಿ ಬ್ರಿಟಿಷ್ ಸರ್ಕಾರ ಭಾರತ ರಾಜಕೀಯ ಏನಪ್ಪ ಸಮಸ್ಯೆಗಳಿಗೆ ಪರಿಹರಿಸಲು ಏನಪ್ಪ ಅಂದ್ರೆ ಮಾರ್ಚ್ 1942 ಏನು ಮಾಡ್ತಾರಪ್ಪ ಬ್ರಿಟಿಷ್ ಕ್ಯಾಬಿನೆಟ್ ಏನಪ್ಪ ಸದಸ್ಯರಾಗಿದ್ದ ಸ್ಟಾಫರ್ಡ್ ಕ್ರಿಪ್ಸ್ ಏನಪ್ಪ ಅಂದ್ರೆ ಈ ಕ್ರಿಪ್ಸ್ ಪ್ರಸ್ತಾವನೆಯನ್ನು ಕೂಡ ಏನಪ್ಪ ಅಂದ್ರೆ ತಂದಿರತಕ್ಕಂಥದ್ದು ನಾವು ಕಾಣ್ತೀವಿ. ಈ ರೀತಿ ಏನಪ್ಪ ಅಂದ್ರೆ ಸಾಮಾನ್ಯವಾಗಿ ಭಾರತೀಯರಿಗೆ ಏನಪ್ಪ ಅಂದ್ರೆ ಈ ಸಂವಿಧಾನವನ್ನು ರಚನೆ ಮಾಡುವಂಥ ಸಂದರ್ಭದಲ್ಲಿ ಈ ಎಲ್ಲ ರೀತಿಯ ಏನಪ್ಪ ಅಂದ್ರೆ ಒಂದು ವ್ಯವಸ್ಥೆಯನ್ನು ಬ್ರಿಟಿಷರು ಏನು ಮಾಡ್ತಾಯಿದ್ರಪ್ಪ ಅಂದ್ರೆ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ, ನಾವು ಏನಪ್ಪ ದೇಶ ಬಿಟ್ಟು ಹೋಗಲ್ಲ, ನಾವು ಈ ದೇಶದ ಚುಕ್ಕಾಣಿಯನ್ನು ಬಿಡಲ್ಲ ಅನ್ನುವಂಥ ರೀತಿಯೊಳಗೆ ಬ್ರಿಟಿಷರು ಏನು ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಬೇರೂರಿದ್ರು. ಬೇರನ್ನು ಸೈಲ್ ಮಾಡಬೇಕು, ಇವ್ರನ್ನೇನಪ್ಪ ಅಂದ್ರೆ ನಾವು ಇಲ್ಲಿ ಈ ದೇಶದಿಂದ ನಾವು ಏನಪ್ಪ ಹೊರಗೆ ಹಾಕಬೇಕು ಅನ್ನೋಂಥ ಉದ್ದೇಶಕ್ಕಾಗಿ ಏನು ಮಾಡ್ತಿದ್ರಪ್ಪ ಅಂದ್ರೆ ಭಾರತೀಯರು ಸಂವಿಧಾನ ಸಿದ್ಧಪಡಿಸ್ತೀವಿ. ಒಂದು ಕಡೆ ಸಂವಿಧಾನದ ಹೋರಾಟ, ಇನ್ನೊಂದು ಕಡೆ ಸ್ವತಂತ್ರದ ಹೋರಾಟ. ಯಾವ ರೀತಿ ಏನಪ್ಪ ಸಂವಿಧಾನದ ಹೋರಾಟವೂ ಕೂಡ ತೀವ್ರಗತಿ ಆದಾಗ ಬ್ರಿಟಿಷರಿಗೆ ಏನಪ್ಪ ಅಂದ್ರೆ ಮನವರಿಕೆ ಆಯಿತು. ಏನು ಮನವರಿಕೆ ಆಯಿತು ಅಂತಂದರೆ
ಸಾಮಾನ್ಯವಾಗಿ ಏನಪ್ಪ ಅಂದ್ರೆ ಈ ಬ್ರಿಟಿಷರು ಏನಪ್ಪ ಅಂದ್ರೆ ಭಾರತೀಯರು ಯಾವುದೇ ರೀತಿಯ ಸಂವಿಧಾನವಿಲ್ಲದೆ ಏನಪ್ಪ ಅಂದ್ರೆ ಇವತ್ತು ನಮ್ಮನ್ನು ಏನಪ್ಪ ಅಂದ್ರೆ ಇವರು ಹೊರಗೆ ಹೋಗಲ್ಲ ಅನ್ನೋಂಥ ವಿಚಾರದಿಂದ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಆವತ್ತಿನ ಕಾಲಾವಧಿಯಲ್ಲಿ ಅಂದು ಏನಪ್ಪ ಅಂದ್ರೆ ಆಯಿತು, ನಿಮಗಾಗಿ ನಿಮ್ಮ ದೇಶದ ಸಂವಿಧಾನವನ್ನೇ ನಾವು ರಚನೆ ಮಾಡ್ಕೊಳ್ಳಿಕ್ಕೆ ನಿಮಗೆ ಅವಕಾಶವನ್ನು ಕೊಡ್ತೀವಿ ಅನ್ನೋಂಥ ಉದ್ದೇಶಕ್ಕಾಗಿ ಮಾಡ್ತಾರಪ್ಪ ಅಂದ್ರೆ ಒಂದು ವ್ಯವಸ್ಥೆನ ಕಂಡುಕೊಳ್ತಾರೆ. ಅವತ್ತಿನ ದಿನ ಏನಪ್ಪ ಇಂಗ್ಲೆಂಡ್ದ ಒಂದು ಕ್ಯಾಬಿನೆಟ್ ಏನಪ್ಪ ಅಂದ್ರೆ ದಟ್ ಇಸ್ ಇಂಗ್ಲೆಂಡ್ ಕ್ಯಾಬಿನೆಟ್ ಅವತ್ತು ಏನಪ್ಪ ಈ ಕಾಪ್ಸರ್ ಕ್ರಿಪ್ಸ್ ಮತ್ತು ಏನಪ್ಪ ಇವರು ಯಾರು ಕ್ಲಾಮೆಂಟ್ ಆಂಟ್ಲಿ ಇವರೆಲ್ಲ ಏನಪ್ಪ ಅಂದ್ರೆ ಲಾರ್ಡ್ ಪ್ಲೆಥೆಕ್ ಲಾರೆನ್ಸ್, ಎವಿ ಅಲೆಕ್ಸಾಂಡರ್, ಈ 3 ಮಂದಿ ಏನಪ್ಪ ಅಂತಂದ್ರೆ ಈ ಕ್ಯಾಬಿನೆಟ್ ಮಿಷನನ್ನು ಏನು ಮಾಡ್ತಾರಪ್ಪ ಕಳಿಸ್ತಾರೆ. ಅಂದರೆ ಸಾಮಾನ್ಯವಾಗಿ ಇಂಗ್ಲೆಂಡ್ದ ವ್ಯವಸ್ಥೆ ಮಾಡ್ತಾರಪ್ಪ ಅಂದ್ರೆ ಭಾರತೀಯರಿಗಾಗಿ. ಇವತ್ತು ಭಾರತದ ಏನಪ್ಪ ಸ್ವತಂತ್ರದ ಹೋರಾಟ ಒಂದು ಕಡೆ ಇದೆ, ಇನ್ನೊಂದು ಕಡೆ ಸಂವಿಧಾನದ ಹೋರಾಟ ಇದೆಯಲ್ಲ, ಇವ್ರು ಏನಾದರೂ ಕೂಡ ಯಾರೋ ಒಂದು ಮಾತಿಗಾಗಿ ಏನಪ್ಪ ಅಂದ್ರೆ ಇವತ್ತು ಸಂವಿಧಾನ ರಚನೆ ಮಾಡ್ಕೊಳ್ಬೇಕು ಅನ್ನೋಂಥ ಹಿತಾಸಕ್ತಿಯನ್ನು ಹೊಂದ್ಯಾರೋ, ಅಥವಾ ಏನಪ್ಪ ಅಂದ್ರೆ ಇವರಿಗೆ ಸ್ವ ಇಚ್ಛೆಯಿಂದನೇ ಅವ್ರಿಗೆ ಏನಪ್ಪ ಅಂದ್ರೆ ಸೆಲ್ಫ್ ಕಾನ್ಫಿಡೆನ್ಸ್ ಬಂದಿದ್ದೀವಿ ಏನು ಅನ್ನುವಂಥದ್ದನ್ನು ತಿಳ್ಕೊಳ್ರಿ ಅನ್ನುವಂಥ ರೀತಿಯೊಳಗೆ ಈ ಇಂಗ್ಲೆಂಡ್ದ ಕ್ಯಾಬಿನೆಟ್ದ 3 ಸದಸ್ಯರನ್ನ ಏನು ಮಾಡ್ತಾರಪ್ಪ ಇಂಡಿಯಾಕ್ಕೆ ಕಳಿಸ್ತಾರೆ. ಇಂಡಿಯಾಕ್ಕೆ ಕಳಿಸಿ ಅವತ್ತಿನ ಇಂಡಿಯಾದಲ್ಲಿ ಬಂದು ಅವ್ರು ಸ್ಟಡಿ ಮಾಡ್ತಾರೆ. ಏನು ಸ್ಟಡಿ ಮಾಡ್ತಾರಪ್ಪ ಅಂದ್ರೆ ಇಲ್ಲಿ ಇವ್ರು ಕೇಳ್ತಕ್ಕಂಥ ಸಂವಿಧಾನ ರಚನೆ ಮಾಡುವಂಥ ವ್ಯವಸ್ಥೆ ಇದೆಯೋ ಇಲ್ಲೋ ಅನ್ನೋಂಥ ರೀತಿಯೊಳಗೆ ಅವತ್ತು ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿ ಮಾಡ್ತಾರಪ್ಪ ಅಂದ್ರೆ ಭಾರತದಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಅಧ್ಯಯನ ಮಾಡಿ ಇಂಗ್ಲೆಂಡಕ್ಕೆ ಒಂದು ರಿಪೋರ್ಟ್ ಕೊಡ್ತಾರೆ. ಇಂಗ್ಲೆಂಡಕ್ಕೆ ಒಂದು ರಿಪೋರ್ಟ್ ಏನು ಕೊಡ್ತಾರಪ್ಪ ಅಂದ್ರೆ ಭಾರತದಲ್ಲಿ ಸಂವಿಧಾನವನ್ನು ಸಿದ್ಧಪಡಿಸುವಂಥ ಎಲ್ಲ ರೀತಿಯ ತಯಾರಿ ಇದೆ ಮತ್ತು ಎಲ್ಲ ರೀತಿಯ ಸಿದ್ಧತೆಯನ್ನು ಕೂಡ ಏನಪ್ಪ ಅಂದ್ರೆ ದ ಪ್ರಿಪ್ರೇಷನ್ ಆಫ್ ಏನಪ್ಪ ಅಂದ್ರೆ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನು ಇವರು ಹೊಂದ್ಯಾರ ಅನ್ನುವಂಥದ್ದನ್ನು ಏನು ಮಾಡ್ತಾರಪ್ಪ ಅಂದ್ರೆ ಅವತ್ತು ಇಂಗ್ಲೆಂಡ್ದ ರಾಣಿಗೆ ಏನಪ್ಪ ಅಂದ್ರೆ ಈ ಇಂಗ್ಲೆಂಡ್ದ ಈ ಪ್ರಧಾನಮಂತ್ರಿ ಅವ್ರಿಗೆ ಏನು ಮಾಡ್ತಾರಪ್ಪ ಮನವರಿಕೆಯನ್ನು ಮಾಡಿಕೊಡ್ತಾರೆ. ಈ ಆನಂತರ ಏನು ಮಾಡ್ತಪ್ಪ ಅಂದ್ರೆ ಅವ್ರಿಗೆ ಭಾರತೀಯರಿಗೆ ಸಂವಿಧಾನ ರಚನೆ ಮಾಡ್ಕೊಳ್ಳೋಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಮುಂದೆ ಅದಕ್ಕೆ ಏನು ಮಾಡ್ತಾರಪ್ಪ ಅಂದ್ರೆ ಭಾರತೀಯರು ಮುಂದೆ ಅದಕ್ಕೆ ಏನು ಮಾಡ್ತಾರೆ ಸಂವಿಧಾನ ರಚನೆ ಮಾಡ್ಕೊಳ್ಬೇಕಾದ್ರೆ ಹಾಗೆ ಆಗಲ್ಲ, ಒಂದೇ ದಿನಕ್ಕಾಗಲ್ಲ. ಅದನ್ನೇನು ಮಾಡ್ತಾರಪ್ಪ ದ ಮೇಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನು ಅಧ್ಯಯನ ಮಾಡ್ತಾರೆ. ಸಂವಿಧಾನದ ಒಂದು ರಚನೆಯ ಬಗ್ಗೆ ಚಿಂತನೆಯನ್ನು ಮಾಡ್ತಕ್ಕಂಥದ್ದು. ಹಾಗಾಗಿ ಏನಪ್ಪ ಅಂದ್ರೆ ಆ ಸಂವಿಧಾನ ರಚನೆ ಯಾವ ರೀತಿ ಆಗತ್ತೆ, ಏನಾಗತ್ತೆ, ಆ ಸಂವಿಧಾನ ರಚನೆ ಅಂತಕ್ಕಂಥ ಏನಪ್ಪ ನೋಡ್ರಿ, ಬರೀ ಯಾವುದೇ ಒಂದು ಪಠ್ಯಪುಸ್ತಕಗಳಲ್ಲ, ಅದೇನಪ್ಪ ಅಂದ್ರೆ ಸಾಮಾನ್ಯವಾಗಿ ಅಲ್ಲೇ ಒಂದು ವ್ಯವಸ್ಥೆ, ಆ ವ್ಯವಸ್ಥೆ ಒಳಗೆ ಏನು ಮಾಡ್ತಪ್ಪ ಅಂದ್ರೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದೆ. ಇಡೀ ದೇಶದ ಭವಿಷ್ಯವೇ ಆ ಏನಪ್ಪ ಸಂವಿಧಾನದ ಪುಸ್ತಕದಲ್ಲಿ ಅಡಗಿದೆ. ಅಂಥ ಒಂದು ಏನಪ್ಪ ಕಮಿಟಿಯನ್ನು ರಚನೆ ಮಾಡ್ಬೇಕು, ಫಾರ್ಮ್ ಮಾಡಬೇಕಾಗಿದೆ. ಆ ಕಮಿಟಿ ಫಾರ್ಮ್ ಮಾಡುವಂಥದ್ದನ್ನು ಅಂದರೆ ದ ಮೇಕಿಂಗ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ನಿಮಗೆ ಮುಂದಿನ ಒಂದು ಅವಧಿಯೊಳಗೆ ನಾನು ತಿಳಿಸ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು.